ನಮಸ್ತೆ ಎಲ್ಲರಿಗೂ ಸ್ವಸ್ತಿಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ತಜಂಕ ಸೊಪ್ಪಿನ ವಡೆ ಮಾಡಿ ತೋರಿಸ್ತಾ ಇದ್ದೇನೆ. ಹಾಗೆ ಅದಕ್ಕೆ ತಜಂಕ ಕೊಯ್ಲಿಕ್ಕೆ ಬಂದಿದ್ದೇನೆ. ಇದನ್ನು ತಜಂಕಿನ ಸೊಪ್ಪು ಅಥವಾ ತಗತೆ ಸೊಪ್ಪು ಅಂತ ಹೇಳ್ತಾರೆ. ಮಳೆಗಾಲದಲ್ಲಿ ಮತ್ತು ಆಟಿ ತಿಂಗಳಲ್ಲಿ ಇದು ಚೆನ್ನಾಗಿ ಚಿಗುರು ಇರ್ತದೆ. ಇದರಲ್ಲಿ ಬೇರೆ ಬೇರೆ ರೀತಿಯಾಗಿ ತಿಂಡಿಗಳನ್ನು ಮಾಡಲಿಕ್ಕಾಗ್ತದೆ. ದೋಸೆ, ಪತ್ರೊಡೆ, ಪಲ್ಯ. ಹಾಗೆ ನಾನು ಇವತ್ತು ಇದರಿಂದ ವಡೆ ಮಾಡ್ತಾ ಇದ್ದೇನೆ. ತುಂಬ ರುಚಿಯಾಗಿ ಕ್ರಿಸ್ಪಿಯಾಗಿರ್ತದೆ ಇದರ ವಡೆ. ಇದು ಸ್ವಲ್ಪ ಮಳೆಗಾಲ ಕಳೆದ ಕೂಡಲೇ ಜಾಸ್ತಿ ಬೆಳೀತದೆ. ಈಗ ಇದು ಕರೆಕ್ಟಾಗಿ ಚಿಗುರಿರುವ ಸಮಯ. ನೋಡಿ, ಎಳೆತಾಗಿರುವ ಸೊಪ್ಪನ್ನು ತೆಗೆದಿದ್ದೇನೆ. ಇದು ಒಳ್ಳೆಯ ಆರೋಗ್ಯಕರ ಅಂಶಗಳಿರುವ ಸೊಪ್ಪು ಇದು. ಇದನ್ನು ಒಂದ್ಸಲ ಚೆನ್ನಾಗಿ ತೊಳೆದುಕೊಳ್ಬೇಕು. ಕೆಲವೊಂದು ಸಲ ಇದರಲ್ಲಿ ಬಲೆ ಎಲ್ಲ ಕಟ್ಟಿರ್ತದೆ, ಹುಳ ಎಲ್ಲ ಇರ್ತದೆ. ಅದರಿಂದ ಚೆನ್ನಾಗಿ ನೋಡಿಕೊಂಡು ವಾಶ್ ಮಾಡಿಕೊಳ್ಬೇಕು. ನಂತರ ಇದರ ನೀರನ್ನು ಸೋಸಿಕೊಳ್ಬೇಕು. ಆಮೇಲೆ ಇದರ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದರ ಸೊಪ್ಪು ಮಾತ್ರ ಹಾಕಿದರೆ ಸಾಕು. ಆಮೇಲೆ ಈ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಚಿಕ್ಕದಾಗಿ ಹೆಚ್ಚಿಕೊಳ್ಬೇಕು. ಈಗ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಆಗಿದೆ. ಈಗ ಇದನ್ನು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ವಡೆ ಮಾಡೋದ್ರಿಂದ ಇದನ್ನು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಹಾಗೆ ಪತ್ರೊಡೆ ಪಲ್ಯ ಮಾಡೋದಾದರೆ ಇದನ್ನು ಹಾಗೆ ಹಾಕ್ಬೋದು. ಈಗ ತಗತೆ ಸೊಪ್ಪನ್ನೆಲ್ಲ ಹೆಚ್ಚಿ ಆಯಿತು. ಈಗ ವಡೆ ಮಾಡಲಿಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಉದ್ದಿನ ಬೇಳೆ ಮತ್ತು 2 ಕಪ್ಪಷ್ಟು ಕಡಲೆಬೇಳೆಯನ್ನು 3 ಗಂಟೆಯಷ್ಟು ನೆನೆಸಿಟ್ಟಿದ್ದೆ. ಈಗ ಇದನ್ನು ಚೆನ್ನಾಗಿ ಒಂದೆರಡು ಸಲ ತೊಳೆದುಕೊಂಡು ಇದರ ನೀರನ್ನು ಚೆನ್ನಾಗಿ ಸೋಸಿಕೊಳ್ಬೇಕು. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಬಿಕೊಳ್ಬೇಕು. ನೀರು ಹಾಕದೆ ರುಬ್ಬಿಕೊಳ್ಳಿ. ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಜಾಸ್ತಿ ನೈಸ್ ಆಗಲಿಕ್ಕಿಲ್ಲ. ಇದು ಜಾಸ್ತಿ ನೈಸ್ ಆಗಬಾರ್ದು. ಸ್ವಲ್ಪ ಹುಡಿಯಾಗಿ ರುಬ್ಬಿದರೆ ಸಾಕು. ಒಂದೊಂದು ಬೇಳೆಗಳು ಉಳಿಯೋ ರೀತಿಯಲ್ಲಿ ಇದ್ದರೆ ಸಾಕು. ನಾನು 1-2-3 ಸಲ ಬೇಳೆಯನ್ನು ಮಿಕ್ಸಿಗೆ ಹಾಕಿ ತರಿಯಾಗಿ ರುಬ್ಬಿ ಒಂದು ಪಾತ್ರೆಗೆ ಹಾಕಿಟ್ಟಿದ್ದೀನಿ. ರುಬ್ಬಿದ ಹಿಟ್ಟು ಹೀಗೆ ಉಂಡೆ ಕಟ್ಟಲಿಕ್ಕೆ ಬಂದರೆ ಸಾಕು. ಈಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಯಾಕಂದರೆ ನಾನೊಂದು 2-3 ಸಲ ಮಿಕ್ಸಿ ಮಾಡಿದ್ರಿಂದ ಹದ ಬೇರೆ ಬೇರೆ ರೀತಿಯಾಗಿ ಇರ್ತದೆ. ಆದ್ದರಿಂದ ಈಗ ಇದಕ್ಕೆ ಹೆಚ್ಚಿಟ್ಟ 2 ಹಸಿಮೆಣಸು, 2 ಮೀಡಿಯಮ್ ಸೈಜ್ ನೀರುಳ್ಳಿ, 1 ಇಂಚಷ್ಟು ಶುಂಠಿ, 1/4 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 2 ಗೆರೆ ಕರಿಬೇವು ಸೊಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಮತ್ತು ಇದು ಸ್ವಲ್ಪ ಗರಿಯಾಗಿ ಬರಲು 1/2 ಕಪ್ಪಷ್ಟು ಅಕ್ಕಿ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅಕ್ಕಿ ಹುಡಿ ಹಾಕೋದ್ರಿಂದ ಈ ವಡೆ ತುಂಬ ಕ್ರಿಸ್ಪಿಯಾಗಿ ಗರಿಯಾಗಿ ಬರ್ತದೆ. ಈಗ ಇದನ್ನು ಚೆನ್ನಾಗಿ ಬೆರೆಸಿಕೊಳ್ಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಸಣ್ಣಗೆ ಹೆಚ್ಚಿದ ತಗತೆ ಸೊಪ್ಪನ್ನು ಸೇರಿಸ್ಕೊಳ್ಬೇಕು. ಇದನ್ನು ಕೂಡ ಸರಿಯಾಗಿ ಬೆರೆಸಿಕೊಳ್ಬೇಕು. ಇದು ಉಂಡೆ ಮಾಡುವ ಹದದಲ್ಲಿ ಇದ್ದರೆ ಸಾಕು. ಈ ರೀತಿಯಾಗಿ ಉಂಡೆ ಕಟ್ಟುವಾಗ ಎಲ್ಲವನ್ನು ಒಂದೇ ಹದದಲ್ಲಿ ಸರಿಯಾಗಿ ಉಂಡೆ ಮಾಡಿ ಇಟ್ಕೊಳ್ಬೇಕು. ಈಗ ಉಂಡೆ ಎಲ್ಲ ಮಾಡಿ ರೆಡಿಯಾಗಿದೆ. ಅಷ್ಟರಲ್ಲಿ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದೆ. ಈಗ ಎಣ್ಣೆ ಕೂಡ ಬಿಸಿಯಾಗಿದೆ. ಈಗ ಹಿಟ್ಟನ್ನು ಕೈಯಲ್ಲಿ ಸ್ವಲ್ಪ ಚಟ್ಟೆ ಮಾಡಿ ಎಣ್ಣೆಯಲ್ಲಿ ಕಾಯಿಸಿದರೆ ಆಯಿತು. ಹೀಗೆ ಒಂದೊಂದಾಗಿ ಅಂಗೈ ಮಧ್ಯೆ ಇಟ್ಟು ಮೆತ್ತಗೆ ಒತ್ತಿಕೊಂಡು ಎಣ್ಣೆಯಲ್ಲಿ ಕಾಯಿಸ್ಕೊಳ್ಬೇಕು. ಇದನ್ನು 2 ಬದಿಯೂ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಇದು ಲೈಟ್ ಕಂದು ಬಣ್ಣ ಬರುವವರೆಗೆ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಉರಿಯನ್ನು ಮಧ್ಯಮ ಉರಿಯಲ್ಲಿಟ್ಟು ಕಾಯಿಸ್ಕೊಳ್ಳಿ. ಒಮ್ಮೆಲೆ ಹೈ ಫ್ಲೇಮಲ್ಲಿಟ್ಟು ಕಾಯಿಸಿದರೆ ಹೊರಗಡೆಯಿಂದ ಮಾತ್ರ ಕಪ್ಪಾಗ್ತದೆ, ಒಳಗಡೆಯಿಂದ ಹಾಗೆ ಹಸಿಯಾಗಿರ್ತದೆ. ಈಗ ಇದು 2 ಬದಿಯೂ ಚೆನ್ನಾಗಿ ಕಾದಿದೆ. ಈಗ ಇದನ್ನೊಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ. ಈಗ ತಜಂಕ ಸೊಪ್ಪಿನ ವಡೆ ರೆಡಿ ಆಯಿತು. ಹಾಗೆ ಒಂದು ರುಚಿ ನೋಡುವ ಅಂತ. ನೋಡಿ ಎಷ್ಟು ಗರಿಯಾಗಿ ಬಂದಿದೆ ಅಂತ. ಇದನ್ನು ಸಂಜೆ ಚಹಾ ಜೊತೆ ಸವಿಯಲು ಕೊಡ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ.
ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.